ಹೌದು. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಿರ್ತೀರಾ? ಜೊತೆಗೆ ಭಕ್ತಾದಿಗಳು ಬರ್ತಾರಲ್ಲ, ಭಕ್ತಾದಿಗಳು ಬಂದಾಗ ಫಸ್ಟು ಇಲ್ಲಿ ಕಾಲು ತೊಳ್ಕೊತಾರೆ. ಕಾಲು ತೊಳ್ಕೊಂಡು ಇಲ್ಲಿಂದ ಹಿಂಗೆ ಹೋಗ್ತಾರೆ. ಸೊ ನೋಡಿ, ಇಲ್ಲಿಂದ ಎಂಟ್ರಿ ಇರುತ್ತೆ. ಇವೆಲ್ಲ ಒಂಥರ ಹಳೇದು ನೋಡಿ. ಇದು ಬುಡಗಳು ನೋಡಿದ್ರೇ ಒಂದು ಫೀಲ್ ಆಗುತ್ತೆ. ಮತ್ತು ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಓಕೆ, ಒಳಗಡೆ ನೋಡೋಣ ಬನ್ನಿ. ಮತ್ತು ಇಲ್ಲಿ ನೀರು ಸಹ ಇಟ್ಟಿರ್ತಾರೆ. ಇದೇನಕ್ಕೆ ನೀರು ಇಟ್ಟಿರೋದು ಗೊತ್ತಾ? ಗೊತ್ತಿಲ್ಲ. ಓಕೆ, ನೀರು ಸಹ ಇಟ್ಟಿದ್ದಾರೆ. ಮುಂದ್ಗಡೆ ಕಾಣಿಸ್ತಾ ಇದೆ ನಿಮಗೆ ತೇರು ಕಾಣಿಸ್ತಾ ಇದೆ. ಇಲ್ಲಿ ಕಾಯಿ ಹೊಡೆಯೋದು. ಇಲ್ಲಿ ದೀಪ ಮತ್ತು ಎಳ್ಳು ಬತ್ತಿ ಈ ಥರ ಎಲ್ಲ ಹಚ್ಚುತ್ತಾರೆ. ನೆಕ್ಸ್ಟ್ ಇಲ್ಲಿ ಕಾಯಿ ಹೊಡಿತಾರೆ. ಓಕೆ, ಮುಂದೆ ಹೋಗುವ ಬನ್ನಿ. ಮತ್ತು CC ಕ್ಯಾಮ್ರಾ ಎಲ್ಲ ಅಳವಡಿಸಿದ್ದಾರೆ. ಸೊ ಸ್ವಲ್ಪ ಸೇಫ್ಟಿ ಇರುತ್ತೆ. ಸೊ ಅದರಿಂದ ಇಲ್ಲಿ ನೋಡಿ, ಇಲ್ಲಿ ದಿನನಿತ್ಯ ದೀಪ ಹಚ್ಚುತ್ತಾರೆ ಅನಿಸುತ್ತೆ. ಅಥವಾ ಲಕ್ಷ ದೀಪೋತ್ಸವಕ್ಕೂ ಸಹ ಈ ಥರ ದೀಪ ಹಚ್ಚುತ್ತಾರೆ ಅನಿಸುತ್ತೆ. ಕೋತಿಗಳೇ ಇಲ್ಲ ಅಲ್ವಾ? ಹಿಡ್ಕೊಂಡು ಹೋಗ್ಬಿಡ್ತಾರಾ? ಗರುಡ ಧ್ವಜ. ಇದು ಗರುಡ ಧ್ವಜ. ಇದು ಹಾಯ್ ಬ್ರೋ, ಊಟ ಆಯ್ತಾ? ಆಯ್ತು ಇವಾಗ. ಇವತ್ತಿಲ್ಲ ನೆನೆ. ಸ್ನೇಹಿತರೆ, ಶ್ರೀ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದ ಪೂಜಾ ಸಮಯ ಸಹ ಇಲ್ಲಿ ಹಾಕಿದ್ದಾರೆ. ಸೊ ನೋಡ್ಬೋದು, ಬೆಳಗ್ಗೆ 8:30ರಿಂದ ಮಧ್ಯಾಹ್ನ 12:15 ಮತ್ತು ಸಂಜೆ 5ರಿಂದ 7:15ವರೆಗೂ ಪೂಜಾ ಕಾರ್ಯಕ್ರಮ ಇರುತ್ತಂತೆ. ಸೊ ಅದನ್ನು ನೀವು ನೋಡಿಕೊಂಡು ಆರಾಮಾಗಿ ಆ ಟೈಮಲ್ಲಿ ಬರ್ಬೋದು. ಅನ್ನ ಸಹ ಇಟ್ಟಿದ್ದಾರೆ. ಮೋಸ್ಟ್ಲಿ ಅನ್ನ ಪ್ರಸಾದ ಅನಿಸುತ್ತೆ. ಪ್ರಾಣಿಗಳಿಗೆ, ಇರುವೆಗಳಿಗೆ, ಕೋತಿಗಳಿಗೆ ಈ ಥರ. ಏನಕ್ಕೆ ಅದು? ಹಾಂ, ಬಲಿ ಅನ್ನನ ಅದು? ಓಹೋ, ಬಲಿ ಅನ್ನ ಅಂತೆ ಅದು. ಅದೇನಂತ ನನಗೆ ಅಷ್ಟು ಕ್ಲೀನಾಗಿ ಗೊತ್ತಿಲ್ಲ. ದೇವ್ರಿಗೆ ಇಟ್ಟಿರೋದು ಅದು. ಒಟ್ಟು ಪ್ರಸಾದ ಥರ, ನೈವೇದ್ಯ ಥರ ಅಲ್ಲ? ಮೊಸರನ್ನ ಇದು? ಹಾಂ. ಓಕೆ. ಹೌದು. ನೋಡ್ತಿರ್ತೀರಾ? ಗುಡ್. ಯಾವ ಊರು ನಿಮ್ಮದು? ಶೆಟ್ಟಹಳ್ಳಿನೇನಾ? SIT ಅವರಾ? ಥ್ಯಾಂಕ್ ಯು. ನೋಡ್ತಾ ಇರಿ. ಹಾಂ, ಬನ್ನಿ. ಮತ್ತು ಒಳಗಡೆ CC ಕ್ಯಾಮ್ರಾ ಅಳವಡಿಸಿದ್ದಾರೆ. ಸೊ ಸೇಫ್ಟಿ ವೈಸು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇವಾಗ ಹೋಗೋಣ. ಅವ್ರೇನಾದ್ರೂ ಮಾತಾಡ್ತೀನಿ ಅಂದರೆ ಮಾತಾಡಿಸುವ ಸ್ನೇಹಿತರೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಮುಂದ್ಗಡೆ ಒಂದು ದೊಡ್ಡ ಗಡಿಯಾರ ಇಟ್ಟಿದ್ದಾರೆ. ಜೊತೆಗೆ ಅದ್ರ ಮೇಲ್ಗಡೆ ಒಂದು ದೊಡ್ಡದಾದ ಒಂದು ಕನ್ನಡಿ ಇಟ್ಟಿದ್ದಾರೆ. ಕನ್ನಡಿ ಯಾಕಪ್ಪ ಇಡ್ತಾರೆ ಅಂತ ಅಂದರೆ, ದೇವಸ್ಥಾನಗಳಲ್ಲಿ ಆ ಕನ್ನಡಿ ನೋಡಿಕೊಂಡು ನಾವು ಕಾಣಿಸ್ತೀವಲ್ಲ, ಆವಾಗ ನಾವೇನು ಸಾಧನೆ ಮಾಡಿದ್ದೀವಿ ಅಂತ ಕೇಳ್ಕೊಳ್ಳೋದಕ್ಕೆ ನಮ್ಮನ್ನು ನಾವೇ
ಒಂದು ಕನ್ನಡಿ ಇಟ್ಟಿದ್ದಾರೆ ಸ್ನೇಹಿತರೆ. ಗಣಪತಿ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಸಣ್ಣ ಗಣಪತಿ, ಕುಳ್ಳ ಗಣಪತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ನಮಸ್ತೆ, ನನ್ನ ಹೆಸರು ಆದಿತ್ಯ ಅಂತ, ಪ್ರಧಾನ ಅರ್ಚಕರ ಮಗ ಮಾತಾಡೋದು. ಇಲ್ಲಿ ವಿಶೇಷ ಬಂದು ಏನು ಅಂದರೆ, ಇದು ಜಯಮೇ ಜಯ ಮಹಾರಾಜ ಪ್ರತಿಷ್ಠೆ ಮಾಡಿರೋಂಥ ವಿಗ್ರಹ. ಇದು ಅರ್ಜುನನ ಮರಿಮಗ ಪರೀಕ್ಷಿತನ ಮಗ ಜಯಮೇ ಜಯ ಮಹಾರಾಜರವರು ಪ್ರತಿಷ್ಠೆ ಮಾಡಿರೋಂಥದ್ದು. ಇಲ್ಲಿ ನೀವು ಡಿಫ್ರೆನ್ಸ್ ಏನು ನೋಡ್ಬೋದು ಅಂದರೆ, ಶಿಖೆ ಇರುತ್ತೆ ತಲೆಯಲ್ಲಿ, ಶಿಖೆ, ಕೈಯಲ್ಲಿ 3 ಮಾವಿನ ಹಣ್ಣು ಇಟ್ಕೊಂಡಿದ್ದಾರೆ. ಆಮೇಲೆ ಅಭಯ ಹಸ್ತ, ಪ್ರಸನ್ನವಾಗಿರುವಂಥ ಮಗ. ಸೊ ಹಾಗಾಗಿ ಇವ್ರಿಗೆ ಪ್ರಸನ್ನ ವೀರ ಆಂಜನೇಯ ಸ್ವಾಮಿ ಅಂತ ಹೆಸರು. ಇಲ್ಲಿ ಚೈತ್ರ ಶುದ್ಧ ಪೌರ್ಣಮಿ ಏಪ್ರಿಲ್ ತಿಂಗಳಲ್ಲಿ ಬೆಂಗಳೂರು ಕರ್ಗದ ದಿವಸ ರಥೋತ್ಸವ ಆಗುತ್ತೆ. 5 ದಿವಸ ಸಂಕಲ್ಪಿತ ಉತ್ಸವಗಳಿರುತ್ತವೆ. 7 ದಿವಸ ಆಗುತ್ತೆ. ಅಲ್ಲಿ ಅನ್ನದಾಸೋಹ, ಉತ್ಸವಾದಿಗಳು, ಆಮೇಲೆ ಅಭಿಷೇಕಗಳು ಎಲ್ಲ ಇರ್ತದೆ. ಸಾಕಷ್ಟು ಜನ ಭಾಗವಹಿಸ್ತಾರೆ. ತುಂಬ ರಶ್ ಇರುತ್ತೆ. ಅದಾದ ನಂತರ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಲಕ್ಷ ದೀಪೋತ್ಸವ ಅಂತ ಬರುತ್ತೆ. ಹನುಮ ಜಯಂತಿ ದಿವಸ ಲಕ್ಷ ದೀಪೋತ್ಸವ ಆಚರಿಸ್ತೀವಿ. 1 ಲಕ್ಷ ದೀಪ ಹಚ್ತೀವಿ. ಅವತ್ತು ಅಷ್ಟೇ ಸಾಕಷ್ಟು ಜನ ಬರ್ತಾರೆ. ಬೆಳಗ್ಗೆ ಸುಪ್ರಭಾತ ಸೇವೆ, ಆಮೇಲೆ ಭಗವತ್ ವಾಸುದೇವ ಪುಣ್ಯಾಹ ಇರುತ್ತೆ. ಅದಾದಮೇಲೆ ಅಭಿಷೇಕ, ಪ್ರಸಾದ ವಿನಿಯೋಗ, ಮಹಾಮಂಗಳಾರತಿ ಎಲ್ಲ ಇರುತ್ತೆ. ಸಂಜೆ ಉತ್ಸವಾದಿಗಳಿರುತ್ತೆ, ವಾಹನಗಳಿರುತ್ತೆ. ಸೊ ಅದು ವಿಶೇಷ. ಇದು ಶೆಟ್ಟಿಹಳ್ಳಿ ಪ್ರಸನ್ನ ವೀರ ಆಂಜನೇಯ ಸ್ವಾಮಿ ಅಂತ ಪ್ರಸಿದ್ಧವಾಗಿರೋದು, ತುಮಕೂರು ತಾಲೂಕಲ್ಲಿದೆ. ಇನ್ನು ನೆಕ್ಸ್ಟ್ ಬಂದು ಶನಿವಾರ ತುಂಬ ವಿಶೇಷ. ಇಲ್ಲಿ ಎಲ್ಲ ಆಂಜನೇಯನ ವಾರ ಶನಿವಾರ ಅಂದ್ಕೊಂಡಿದ್ದಾರೆ, ಅದು ತಪ್ಪು. ಆ್ಯಕ್ಚುಲಿ ಮಂಗಳವಾರ, ಆಂಜನೇಯನ ವಾರ ಮಂಗಳವಾರ. ಈಗಿನ ಜನ ಶನಿವಾರ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಶನಿವಾರ ಭಾಳ ರಶ್ ಇರುತ್ತೆ. ದಾಸೋಹ ನಡೆಯುತ್ತೆ, ಅನ್ನದಾಸೋಹ ನಡೆಯುತ್ತೆ, ಉತ್ಸವಾದಿಗಳಿರುತ್ತೆ, ಅಭಿಷೇಕಗಳಿರುತ್ತೆ, ಹೂವಿನ ಅಲಂಕಾರ ಮಾಡ್ತೀವಿ. ಇಲ್ಲಿ ಹೂವಿನ ಅಲಂಕಾರ, ಬೆಣ್ಣೆ ಅಲಂಕಾರ ಮತ್ತು ವಿಳೆದೆಲೆ ಅಲಂಕಾರ. ಸ್ವಾಮಿಗೆ ವಿಳೆದೆಲೆ ಅಲಂಕಾರ ಬಂದು ತುಂಬ ಶ್ರೇಷ್ಠ. ನಿಮ್ಗೆ ಏನಾದ್ರು ಹರಕೆ ಇತ್ತು ಅಂತಂದರೆ ಅದನ್ನು ಹರಿಸ್ಕೊಂಡು ನೀವು ವಿಳೆದೆಲೆ ಹಾರ ಹಾಕ್ಬೋದು. 108 ವಿಳೆದೆಲೆ ಅಥವಾ 48 ವಿಳೆದೆಲೆ ಹಾರ ಹಾಕ್ಬೋದು ಸ್ವಾಮಿಗೆ. ಇದು ಇಷ್ಟು ವಿಶೇಷ. ಇಲ್ಲಿ ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಮಾರ್ಗ ಸರ್, ಬೆಂಗಳೂರಿಂದ ಬರೋರಿಗೆ ನೀವು ಲೊಕೇಶನ್ನೇ ಇದೆ ಸರ್, ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ, ತುಮಕೂರು ಅಂದರೆ ಗೂಗಲ್ ಮ್ಯಾಪಲ್ಲಿ ಎಕ್ಸಾಕ್ಟ್ ಲೊಕೇಶನ್ ತೋರಿಸುತ್ತೆ. ಡೈರೆಕ್ಟ್ ದೇವಸ್ಥಾನ ಮುಂದೆನೇ ಬಂದಿರ್ತೀರ. ಹೌದು. ಪ್ರಸಾದ ವ್ಯವಸ್ಥೆ ಯಾವತ್ತೆಲ್ಲ ಇರುತ್ತೆ ಸರ್? ಶನಿವಾರ ಇರುತ್ತೆ. ಆಮೇಲೆ ತಾವು ಏನಾದ್ರು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಈ ಥರ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದು ಏನಾದ್ರು ಮಾಡಿಸ್ಬೇಕು ಅಂದರೆ ಆವತ್ತು ಅನುಕೂಲ ಇರುತ್ತೆ. ನೀವೆಷ್ಟು kg ಮಾಡಿಸ್ತೀರೋ ಅಷ್ಟು kg ಮಾಡಿಕೊಡ್ತೀವಿ. ಅದು ತಕ್ಕಂತೆ ಅಮೌಂಟ್ ಪೇ ಮಾಡಿದ್ರೆ ಆಗುತ್ತೆ ಸರ್. ಅವರ ಶಕ್ತಿ ಅನುಸಾರವಾಗಿ ಹೌದು, ಅಷ್ಟು ಮಾಡಿಕೊಡ್ತೀವಿ. ಹೌದು. ಪೂಜೆನೆಲ್ಲ ಮಾಡಿಸ್ಬೋದಾ? ಪೂಜೆ, ಅಭಿಷೇಕಗಳಿರುತ್ತೆ, ಅಲಂಕಾರಗಳಿರುತ್ತೆ, ಬೆಣ್ಣೆ ಅಲಂಕಾರ, ಹೂವಿನ ಅಲಂಕಾರ ಎಲ್ಲ ಇರುತ್ತೆ, ಅದು ಮಾಡಿಸ್ಬೋದು. ನಿಮ್ಮ ಪರಿಚಯ ಮಾಡ್ಬೋದು. ನನ್ನ ಹೆಸರು ಆದಿತ್ಯ ಅಂತ, ಇಲ್ಲಿ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಎಷ್ಟು ವರ್ಷಗಳಿಂದ ಮಾಡ್ತೀವಿ ಸರ್? ಆ್ಯಕ್ಚುಲಿ ನಾನು ಬಂದು ಇಲ್ಲಿ 7th ಜನರೇಷನ್. ನಮ್ಮ ತಾತ ಮುತ್ತಾತ ಅವ್ರ ಕಾಲದಿಂದನೂ ನಾವೇ ಮಾಡ್ಕೊಂಬರ್ತಾ ಇರೋದು. ನಾನು ಇವಾಗ ಜಸ್ಟ್ 6 ಇಯರ್ಸ್ ಆಯಿತು ಸರ್ ಸೇವೆ ಮಾಡಿಕೊಂಡು. ಥ್ಯಾಂಕ್ ಯು ಸರ್, ವೆಲ್ಕಮ್. ಸೊ ಇವರು ಬಂದು ಉತ್ಸವರ ದೇವರು. ಇವರು ರಾಮ, ಇಲ್ಲಿ ಸೀತಮ್ಮ, ಇಲ್ಲಿ ಲಕ್ಷ್ಮಣ ಹಾಗೂ ಆಂಜನೇಯ ಇರ್ತಾರೆ. ಇಲ್ಲಿ ಬಂದು ಇನ್ನೊಂದು ಉತ್ಸವ ದೇವರು. 2 ಬೇರೆಗಳಿದೆ ಈ ದೇವಸ್ಥಾನದಲ್ಲಿ. ಇದು ರಾಮ, ಸೀತಾ, ಲಕ್ಷ್ಮಣ ಹಾಗೂ ಆಂಜನೇಯ. ಇದು ಬಂದು ಶಠಾರಿ ಅಂತ. ಇವರು ಸ್ವಾಮಿ ಬಂದು ಸುಮಾರು 14 ಅಡಿ ಇದ್ದಾರೆ. ನೀವು ಗಮನಿಸ್ಬೋದು, ಅಲ್ಲಿ ಹೂವಿಂದ ಹಿಂದೆಗಡೆ ಶಿಖೆ ಕಾಣುತ್ತೆ. ಹೂವಿನ ಅಲಂಕಾರ ಆಗಿರೋದ್ರಿಂದ ತಮಗೆ ಮಾವಿನ ಹಣ್ಣು ಅದೆಲ್ಲ ಅಷ್ಟು ಕ್ಲೀನಾಗಿ ಕಾಣಲ್ಲ. ಓಕೆ ಸ್ನೇಹಿತರೆ, ಇವಾಗ ದೇವಸ್ಥಾನದ ಒಂದು ಪುರಾತನವಾದ ಮಾಹಿತಿಗಳನ್ನ ತಿಳಿಸ್ತಾ ಬಂದರು ಅವರು. ಜೊತೆಗೆ ಅವರು ಬೆಣ್ಣೆ ಅಲಂಕಾರದ ಬಗ್ಗೆ ಹೇಳಿದ್ರು. ಅದನ್ನು ಸಹ ನಾನು ಫೋಟೋ ಕಳ್ಸೋದಕ್ಕೆ ಕೇಳಿದ್ದೀನಿ, ಆ್ಯಡ್ ಮಾಡ್ತೀವಿ. ಸೊ ನೋಡ್ರಪ್ಪ, 360 ಹೇಗಿದೆ ನಮ್ಮ ಹುಡುಗರು ಇವರು. ಇದೇನಿದು? ಇದು ಅಭಿಷೇಕದ ನೀರು ಇಲ್ಲಿ ಬರುತ್ತಾ? ಹಾಂ ಹಾಂ ಹಾಂ. ನೋಡಿ ಸ್ನೇಹಿತರೆ, ಹೆಂಗಿದೆ ನೋಡೋದಕ್ಕೆ ಕಣ್ಣು ಸಾಲದು.
ನೋಡಿ ಅವರು ಬಾರಿಸ್ತಾ ಇದ್ದಾರೆ, ಬನ್ನಿ ನೋಡೋಣ. ಏನದು ಬಾರಿಸೋದು? ಗೋವಿಂದ ಕೂಗ್ತಾರಲ್ಲ ಸರ್. ಐ ರಾಮ 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 ಲಕ್ಷ್ಮೀ ವಾಯುಪುತ್ರ ವಿಘ್ನೇಶ್ವರ ಗೋವಿಂದ ವಾಸುದೇವ ಸುತಂಜನ ಕುಮಾರಾಂಜನ ದೇವಿ ಆಂಜನೇಯ ಶೆಟ್ಟಿಳ್ಳಿಯಪ್ಪ ಮನೆ ದೇವರಯ್ಯ ಕುಲದೇವರಯ್ಯ ನಿನ್ನ ಭಕ್ತಾರುಮಣಪ್ಪ ಆರೋಗ್ಯ ಆಯಸ್ತೈಶ್ವರ ಕುಟ್ಟಪ್ಪ. ಶ್ರೀರಾಮ ರಾಮ 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 ಗೋವಿಂದ ಗೋವಿಂದ ಗೋವಿಂದ. ರಾಧೇಪತೆ ಕೃಷ್ಣ ಗೌರೀಪತೆ ಬ್ರಹ್ಮ ಶ್ರೀಪತೆ ಗಿರಿವಾಸ ಶ್ರೀಮನ್ನಾರಾಯಣ ಬಂದಿ